ಸ್ಟಾರ್ ಫ್ರೂಟಲ್ಲಿ ಒಂದು 3 ವೆರೈಟಿ ನಮ್ಮ ಹತ್ರ ಇದೆ. ಅದರಲ್ಲಿ ಒಂದು ಹುಳಿ ಬರುತ್ತೆ, ಇನ್ನೊಂದು ಸ್ವಲ್ಪ ಸ್ವೀಟ್ ಮತ್ತು ಚಿಕ್ಕ ಇರುತ್ತೆ. ಮತ್ತೊಂದು 400 ಗ್ರಾಮ್ ಬರುವಂಥದ್ದು ಒಂದು ಫ್ರೂಟ್ ಇದೆ. ಅದು ಸ್ವಲ್ಪ ಸ್ವೀಟ್ ಇರುತ್ತೆ. ಬಟ್ ಅದರಲ್ಲಿ ಮೇಲ್ಗಡೆ ಏಣ ಅಂತಾರೆ, ಅಂದರೆ ಏಣು ಅಂತ ಹೇಳ್ತಾರೆ, ದಾರ ಅಂತ ಹೇಳ್ತಾರೆ. ಅದನ್ನು ತೆಗೆದು ತಿಂದರೆ ಇನ್ನೂ ತುಂಬ ಸ್ವೀಟಾಗಿರುತ್ತೆ. ತಿನ್ನೋವಾಗ ಅದನ್ನ ತೆಗೆದು ತಿನ್ನಬೇಕು. ಮತ್ತು ಇದು ಶುಗರ್ ಪೇಷಂಟ್ಸ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಹಾರ್ಟ್ ಪೇಷಂಟ್ಸ್ಗೂ ಕೂಡ ಇದ್ರದ್ದು ಒಂದು ರಸ ತೆಗೆದು ಒಂದು ಸ್ಪೂನ್ ಕುಡಿದರೆ ಬ್ಲಡ್ ಸ್ವಲ್ಪ ನೀರಾಗತ್ತೆ ಅಂತ ಹೇಳ್ತಾರೆ. ಮತ್ತು ಇದು ಒಂದು ಆಸ್ಪಿರಿನ್ ತಗೊಂಡಷ್ಟು ಅನುಕೂಲ ಆಗುತ್ತೆ ಅಂತಲೂ ಹೇಳ್ತಾರೆ. ನಮಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಅವ್ರ ತಾಯಿಗೆ 1-2-3 ವರ್ಷದಿಂದ ಕೊಡ್ತಾ ಇದ್ದಾರೆ. ಅದನ್ನು ಅವ್ರು ಹೇಳಿದ್ದು. ಸೊ ಇದು ಅದೇ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಮಳೆಗಾಲದಲ್ಲಿ ಸ್ವಲ್ಪ ಹುಳಿ ಬರುತ್ತೆ, ಆದರೆ ತುಂಬ ಹಣ್ಣು ಹಿಡಿಯುತ್ತೆ. ಏನು ಭಾಳ ಮೇಂಟೆನೆನ್ಸ್ ಬೇಕು ಅಂತೆಲ್ಲ ಏನಿಲ್ಲ, ಅಷ್ಟೆಲ್ಲ ಕೇರ್ ಮಾಡಬೇಕಂತನೂ ಏನಿಲ್ಲ. ನೀರು ಕೂಡ ಬೇಕು ಅಂತಿಲ್ಲ, ಗೊಬ್ಬರ ಬೇಕು ಅಂತೇನಿಲ್ಲ. ನೀರು ಬೇಕಾದರೆ ಒಂದು 15 to 25 ಡೇಸ್ಗೆ ಒಂದು ಸರಿ ಕೊಟ್ಟರೆ ಸಾಕು. ತುಂಬ ಕಡಿಮೆ ಮೇಂಟೆನೆನ್ಸ್. ಅದೇ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ನೀರಿರುತ್ತೆ ಅದರೊಳಗೆ. 1-2 ಹಣ್ಣು ತಿಂದರೆ ಸಾಕು, ಬಾಯಾರಿಕೆ ನೀಗುತ್ತೆ. ಮತ್ತು ಹಶು ಆದಾಗ 1-2 ಹಣ್ಣು ತಿಂದರೆ ಸಾಕು, ತುಂಬ ಎನರ್ಜಿ ಬರುತ್ತೆ. ಮನೆಯಲ್ಲಿ ಕೂಡ ಹಾಕ್ಕೋಬೋದು. ಇದು ಭಾಳ ಜಾಗ ಬೇಕಂತೆಲ್ಲ ಏನಿಲ್ಲ. ಒಂದು 10 ಅಡಿ ಎತ್ತರ ಆಗುತ್ತೆ, ಒಂದು 4-5 ಅಡಿ ಅಗಲ ಆಗುತ್ತೆ. ಅಕಸ್ಮಾತ್ ತುಂಬ ದೊಡ್ಡ ಬಂತಪ್ಪ ಅಂತ ಅಂದರೆ ಬೇಕಾದರೆ ಕಟ್ ಮಾಡಿ ಪ್ರೂನಿಂಗ್ ಮಾಡ್ಕೋಬೋದು. ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಮಾಡ್ಕೋಬೋದು. ಮತ್ತು ಮಳೆ ಹಿಡಿಬೇಕಾದ್ರೆ ಯಾವಾಗಾದರೂ ಕೊಟ್ಟಿಗೆ ಗೊಬ್ಬರ ಬೇಕು, ಯಾವುದಾದ್ರೂ ಕೊಟ್ಟಿಗೆ ಗೊಬ್ಬರ ಬೇಕು ಅಂತ ಇದ್ದರೆ ಅದನ್ನ ಒಂದು ಅರ್ಧ ಬುಟ್ಟಿ ಅಥವಾ ಒಂದು 5 kg ಹಾಕ್ಕೋಬೋದು. ಬೇಕಂತೇನಿಲ್ಲ, ಬೇಕು ಅಂತ ಅಂದರೆ ನೀವು ಹಾಕ್ಕೊಳ್ಬೋದು.